ನಮಸ್ಕಾರ ವೀಕ್ಷಕರೇ, ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ರಾಜಕೀಯ ವರದಿಗಾರ ಹನುಮಂತ ದುರ್ಗದ್. ಬಿಸಿಲು ಹೆಚ್ಚಾಗ್ತಿದ್ದಂತೆ ಚುನಾವಣೆಯ ಕಾವು ಕೂಡ ರಂಗೇರ್ತಾ ಇದೆ. ಒಂದು ಕಡೆಗೆ ರಾಜ್ಯಾದ್ಯಂತ ಬಿಜೆಪಿ ಅಬ್ಬರದ ಪ್ರಚಾರ ಮಾಡಿದ್ರೆ, ಇವತ್ತು ರಾಜ್ಯದಲ್ಲಿರುವಂತಹ ಆಡಳಿತ ಪಕ್ಷ ಕಾಂಗ್ರೆಸ್ ತನ್ನ ಪ್ರಚಾರ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಗಣಪತಿ ದೇವಸ್ಥಾನದಿಂದ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡುವ ಮೂಲಕ ಮೊದಲ ಹಂತದಲ್ಲಿ ಮತ್ತು ಎರಡನೇ ಹಂತದಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆಗಳಲ್ಲಿ ಸಂಚಾರ ಮಾಡಿ ಪ್ರಚಾರವನ್ನು ಮಾಡಿ ಸರ್ಕಾರದ ಸಾಧನೆಗಳನ್ನು ಮತದಾರರ ಮನಕ್ಕೆ ಮುಟ್ಟಿಸುವಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂಥದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್, ನೂತನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿ.ಸಿ. ಚಂದ್ರಶೇಖರ್ ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ವಿನಯ್ ಕುಮಾರ್ ಸೋರ್ಕೆ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರು ಎಲ್ಲರೂ ಕೂಡ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ ಬರ್ತಾರೆ. ಬಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ಪ್ರಜಾಧ್ವನಿ ಯಾತ್ರೆ 2.0 ಏನಿದೆ ಇದನ್ನು ಇವತ್ತು ಶುರು ಮಾಡುವ ಮೂಲಕ ಮತದಾರರ ಮನ ತಲುಪುವಂಥ ಕೆಲಸಕ್ಕೆ ಕೈ ಹಾಕಿರುವಂಥದ್ದು. ಸಹಜವಾಗಿಯೇ ಕಾಂಗ್ರೆಸ್ 1999ರಲ್ಲಿ ಅಧ್ಯಕ್ಷರಾದಂತಹ ಕೆಪಿಸಿಸಿ ಅಧ್ಯಕ್ಷರಾದಂತಹ ಎಸ್.ಎಂ. ಕೃಷ್ಣ ಅವರು ಕೂಡ ಇದೇ ದೇವಸ್ಥಾನದಿಂದ ಪಾಂಚಜನ್ಯ ಯಾತ್ರೆಯನ್ನು ಮೊಳಗಿಸಿದ್ರು. ಅದೇ ರೀತಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂತಹ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಕೂಡ ಇದೇ ದೇವಸ್ಥಾನದಿಂದ ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು. ಸೇಮ್ ಟೈಮ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ರಾಜ್ಯದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಇದೇ ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ ಬಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ ಬಳಿಕ ಒಂದು ಶುಭ ಸಂಕೇತವಾಗಿ ಅದ್ಭುತವಾದಂತಹ ಹೆಚ್ಚು ಸ್ಥಾನಗಳನ್ನು ಗಳಿಸಿರುವಂತಹ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಟಾರ್ಗೆಟ್ 20ಯನ್ನು ರೀಚ್ ಆಗಬೇಕು ಅನ್ನೋಂಥ ಕಾರಣಕ್ಕಾಗಿ ಇದೇ ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ ಬಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಈಗ ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಚಾಲನೆ ಕೊಟ್ಟಿರುವಂಥದ್ದು. ಇವತ್ತು ಕುರುಡುಮಲೆ ಗಣಪತಿ ದೇವಸ್ಥಾನದಿಂದ ಅಂತ ಹೊರಟಂತಹ ಪ್ರಜಾಧ್ವನಿ ಯಾತ್ರೆ ಮೊದಲಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮುಳಬಾಗಿಲಿನಲ್ಲಿ ಅದ್ಭುತವಾದಂಥ ಒಂದು ಬಹುದೊಡ್ಡವಾದಂತಹ ರೋಡ್ ಶೋ ಅನ್ನು ಮಾಡ್ತಾರೆ. ಈ ಒಂದು ರೋಡ್ ಶೋದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆ.ವಿ. ಗೌತಮ್ ಹಾಗೂ ಸಿಎಂ ಸಿದ್ದರಾಮಯ್ಯ, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹಾಗೂ ಸಚಿವರಾದಂತಹ ಎಂ.ಸಿ. ಸುಧಾಕರ್, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಾಗೂ ಸ್ಥಳೀಯ ಶಾಸಕರಾದಂತಹ ಕೊತ್ತೂರು ಮಂಜು, ಕೆ.ವೈ. ನಂಜೇಗೌಡ ಹಾಗೂ ವಿಧಾನ ಪರಿಷತ್ನ ಸದಸ್ಯರಾದಂತಹ ನಜೀರ್ ಅಹ್ಮದ್, ಅನಿಲ್ ಕುಮಾರ್ ಸೇರಿದಂತೆ ನಾರಾಯಣಸ್ವಾಮಿ ಅವರು ಸೇರಿದಂತೆ ರಾಜ್ಯದ ನಾಯಕರು ಮತ್ತು ಕೋಲಾರದ ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಿನ ಮೂಲಕ ಬೃಹತ್ ರೋಡ್ ಶೋ ಅನ್ನು ಮಾಡ್ತಾರೆ. ಈ ಒಂದು ರೋಡ್ ಶೋ ಕುರುಡುಮಲೆಯಿಂದ ಹೊರಟಂಥದ್ದು, ಮುಳಬಾಗಿಲಿಂದ ಪ್ರಾರಂಭವಾದಂತಹ ರೋಡ್ ಶೋ ಮೊದಲಿಗೆ ಹಜರತ್ ಹೈದರಾಲಿ ದರ್ಗಾಕ್ಕೆ ಭೇಟಿ ಕೊಟ್ಟು ಭೇಟಿಯಲ್ಲಿ ದರ್ಗಾದಲ್ಲೂ ಕೂಡ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿಂದ ಕೋರ್ಟ್ ಸರ್ಕಲ್ಗೆ ಹೋಗಿ ಕೋರ್ಟ್ ಸರ್ಕಲಲ್ಲಿ ಒಂದು ಬಹಿರಂಗ ಸಮಾವೇಶವನ್ನು ಸಿಎಂ ಸಿದ್ದರಾಮಯ್ಯ, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರೆ. ಇಬ್ಬರೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವೆಲ್ಲ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ, ಆ 5 ಗ್ಯಾರಂಟಿಗಳು ಕೂಡ ನಾವು ನುಡಿದಂತೆ ನಡೆದಿದ್ದೇವೆ. ಹಾಗೆಯೇ AICC ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಕೇಂದ್ರದಲ್ಲಿ ಏನಾದರೂ ಸರ್ಕಾರ ರಚನೆ ಆದರೆ ಆ ಎಲ್ಲ ಗ್ಯಾರಂಟಿಗಳು ಕೂಡ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ. ಸರ್ಕಾರ ಡಬಲ್ ಗ್ಯಾರಂಟಿ ಅನ್ನುವಂಥ ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯ, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಒಂದು ಸಂದೇಶವನ್ನು ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಮತ್ತು JDS ಮೈತ್ರಿಯ ವಿಚಾರಕ್ಕೂ ಕೂಡ ಒಂದಷ್ಟು ವಾಗ್ದಾಳಿಗಳನ್ನು, ವಿಶೇಷವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ವಿಚಾರವನ್ನು ಕೂಡ ಒಂದಷ್ಟು ಪ್ರಸ್ತಾಪವನ್ನು ಮಾಡ್ತಾರೆ. ದೇವೇಗೌಡರು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತಂದು ಹೇಳಿದ್ರು, ಆದರೆ ಈಗ ಹೋಗಿ ಬಿಜೆಪಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಕಳೆದ 2019ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಮೋದಿ ಆಗಲ್ಲ, ಒಂದು ವೇಳೆ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅನ್ನೋಂಥ ಮಾತುಗಳನ್ನು ಆಡಿದ್ರು. ಅಂಥದ್ರಲ್ಲಿ ಇವತ್ತು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆಗೆ ನನಗೆ ಅವಿನಾಭಾವ ಸಂಬಂಧ ಇದೆ ಅಂತಂದೇಳಿ ದೇವೇಗೌಡರು ಹೊರಟಿದ್ದಾರೆ. ಆ ಕಾರಣಕ್ಕಾಗಿ ಮೈತ್ರಿಯನ್ನು ಯಾರೂ ಕೂಡ ಬೆಂಬಲಿಸಬೇಡಿ, ಕಾಂಗ್ರೆಸ್ ಅನ್ನು ಕೂಡ ಬೆಂಬಲಿಸಿ ಅನ್ನೋಂಥ ಸಂದೇಶವನ್ನು ಮತ್ತು ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳನ್ನು, AICC ಘೋಷಣೆ ಮಾಡಿದಂಥ ಗ್ಯಾರಂಟಿಗಳನ್ನು ಕೂಡ ಜನರಿಗೆ ಮನದಟ್ಟು ಮಾಡುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರು. ಮತ್ತೊಂದು ಕಡೆಗೆ ವೆರಿ ಇಂಟ್ರೆಸ್ಟಿಂಗ್ ಏನಂತಂದು ಹೇಳಿದ್ರೆ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ
2 ಬಣಗಳು, ವಿಶೇಷವಾಗಿ ಕೋಲಾರದಲ್ಲಿ ರಮೇಶ್ ಕುಮಾರ್, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಟೀಮ್ ಹಾಗೂ ಸಚಿವ KH ಮುನಿಯಪ್ಪ ಅವರ ಟೀಮ್ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿ ಹೈಕಮಾಂಡ್ ಅಭ್ಯರ್ಥಿ 2 ಬಣಗಳಿಗೆ ಸಹಮತವಾದಂತಹ KV ಗೌತಮ್ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದಾಗಲೂ ಕೂಡ ಅವರನ್ನು ಕರೆದು 2 ಬಣಗಳನ್ನು ಕರೆದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತೀವಿ, ನೀವೆಲ್ಲರೂ ಕೂಡ ನಾವು ಸೂಚನೆ ಕೊಟ್ಟಂಥ ಅಂದರೆ ನಾವು ಆಯ್ಕೆ ಮಾಡಿದಂಥ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡಬೇಕು ಅನ್ನೋಂತಹ ಅಭಿಪ್ರಾಯವನ್ನು, ಸೂಚನೆಯನ್ನು ರಾಜ್ಯದ KPCC ಅಧ್ಯಕ್ಷರು ಹಾಗೂ ಹಾಲಿ CM ಸಿದ್ದರಾಮಯ್ಯ ಅವರು ಹಾಗೂ ಕೇಂದ್ರದ ನಾಯಕರು ಕೊಟ್ಟಾಗಲೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸಚಿವ KH ಮುನಿಯಪ್ಪ ಅವರು ಗೈರಾಗ್ತಾರೆ. ಅಂದರೆ ಗೈರಾಗುವ ಮೂಲಕ ತಮ್ಮ ಮುನಿಸು ಇನ್ನೂ ಕೂಡ ಮುಂದುವರೆದಿದೆ ಅನ್ನುವಂಥ ಸಂದೇಶವನ್ನು ಕೂಡ ಸಚಿವ KH ಮುನಿಯಪ್ಪ ಅವರು ಕೊಟ್ಟಿರುವಂಥದ್ದು. ಮೇಲ್ನೋಟಕ್ಕೆ ಇಲ್ಲಿ ಹೇಳ್ತಾ ಇರುವಂಥದ್ದು ಏನಂತಂದು ಹೇಳಿದ್ರೆ, ಕೂಡುಮಲ್ಲಿ ಇವತ್ತಿನ ಕಾರ್ಯಕ್ರಮಗಳಲ್ಲಿ ಸಚಿವರು ಮತ್ತು ಶಾಸಕರು ಹೇಳ್ತಾ ಇರುವಂಥದ್ದು ಏನಂತಂದು ಹೇಳಿದ್ರೆ, ಸಚಿವ KH ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳ ಉಸ್ತುವಾರಿ ಆಗಿರೋದ್ರಿಂದ ಹೆಚ್ಚು ಜವಾಬ್ದಾರಿ ಇರುವುದರಿಂದ ಹೆಚ್ಚು ಗಮನ ಅಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಮೇಲ್ನೋಟದ ಹೇಳಿಕೆಗಳನ್ನು ಕೊಟ್ಟಾಗಲೂ ಕೂಡ ಇಲ್ಲಿ ಬಣ ಬಡಿದಾಟ ಏನಿದೆ ಅದು ಮತ್ತೊಮ್ಮೆ ಇವತ್ತಿನ ಪ್ರಜಾಧ್ವನಿ ಯಾತ್ರೆಯಲ್ಲಿ ವ್ಯಕ್ತ ಆಗಿರುವಂಥದ್ದು. ಮತ್ತು ಇಡೀ ಪ್ರಜಾಧ್ವನಿ ಯಾತ್ರೆಯನ್ನು ಒಂದು ರೀತಿ ಅಬ್ಬರದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಎಲ್ಲ ಒಂದು ಕಡೆಗೆ ಅವಸರವಾಗಿ ಹೋದಂತೆ ಕಾಣಿಸ್ತು. ಅಂತಿಮವಾಗಿ ಇವತ್ತು ಕೋಲಾರ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಕೂಡುಮಲೆ ದೇವಸ್ಥಾನದಿಂದ ಪ್ರಾರಂಭವಾದಂಥ ಪ್ರಜಾಧ್ವನಿ ಯಾತ್ರೆ ನಾಳೆ ಬೆಂಗಳೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕೂಡ ಸಂಚಾರ ಮಾಡುತ್ತೆ. ಅಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಕೂಡ ಅಬ್ಬರದ ಪ್ರಚಾರ ಮಾಡ್ತಾರೆ. ಮತ್ತೊಂದು ಕಡೆಗೆ ಮೊದಲ ಹಂತದಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಚುನಾವಣೆ ಪ್ರಚಾರ ನಡೆಯುತ್ತೆ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಚುನಾವಣೆ ಮಾಡುವ ಮೂಲಕ ಒಗ್ಗಟ್ಟಿನ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆಗೆ ಕೆಲವು ಕ್ಷೇತ್ರಗಳಲ್ಲಿ ಒಂಟಿಯಾಗಿ, ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಜಂಟಿಯಾಗಿ ಪ್ರಚಾರವನ್ನು ಮಾಡುವ ಮೂಲಕ ಟಾರ್ಗೆಟ್ 20ಯನ್ನು ರೀಚ್ ಆಗಬೇಕು ಅನ್ನುವಂತಹ ಗುರಿಯನ್ನು ಇಬ್ಬರು ಕೂಡ ಇಟ್ಕೊಂಡಿರುವಂಥದ್ದು. ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಂದು ಕಡೆಗೆ ಒಕ್ಕಲಿಗ ಸಮುದಾಯದ ಮನವೊಲಿಕೆಗೂ ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ, ಅಹಿಂದ ಮತಗಳನ್ನು ಒಗ್ಗೂಡಿಸುವ ಪ್ರಯತ್ನವೂ ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಯಾವಾಗ ಮಾಜಿ ಪ್ರಧಾನಿ ದೇವೇಗೌಡರು ಸಿದ್ದರಾಮಯ್ಯ ಅವರ ಗರ್ವಭಂಗ ಮಾಡಬೇಕು ಅಂತಂದೇನು ಹೇಳಿದ್ರು, ಆ ಗರ್ವಭಂಗ ಮಾಡಬೇಕು ಅನ್ನೋಂಥ ಹೇಳಿಕೆಯನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿರುವಂಥ ಕಾಂಗ್ರೆಸ್ ನಾಯಕರು ಹಾಸನದಲ್ಲೂ ಕೂಡ ಒಂದು ಈ ಬಾರಿ ಗೆಲ್ಲಲೇಬೇಕು ಅನ್ನೋಂಥ ಪಣ ತೊಟ್ಟಿರುವಂಥದ್ದು. ಮತ್ತು ಗ್ರಾಸ್ ಲೆವೆಲಲ್ಲಿ ಕೆಲಸ ಮಾಡಿ ಈ ಒಂದು ಪ್ರಜಾಧ್ವನಿ ಯಾತ್ರೆ ಏನಿದೆ ಆ ಒಂದು ಯಾತ್ರೆಯ ಮೂಲಕ ಅಬ್ಬರದ ಸೃಷ್ಟಿ ಮಾಡಬೇಕು. ಮತ್ತು ಸಾಂಪ್ರದಾಯಿಕವಾಗಿ ಕೂಡುಮಲೆ ದೇವಸ್ಥಾನದಿಂದ ಯಾವುದೇ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ಗೆ ಒಳ್ಳೆಯ ಮತ್ತು ಉತ್ತಮ ಫಲಿತಾಂಶ ವ್ಯಕ್ತವಾಗಿದೆ, ಈ ಬಾರಿಯೂ ಕೂಡ ವ್ಯಕ್ತ ಆಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತಿನ ಪ್ರಜಾಧ್ವನಿ ಯಾತ್ರೆಯ ಮೂಲಕ ಕಾಂಗ್ರೆಸ್ ನಾಯಕರು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಕೋಲಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.